ಆತಂಕ ಅಫ್ಕೋರ್ಸ್ ಶಾಕ್ ಇದು ಬೆಂಗಳೂರಿಗರಿಗೆ. ಮಕ್ಕಳು ನಾಪತ್ತೆ ಆಗೋಗಿದ್ದಾರೆ. ಹಾಗಾದ್ರೆ ಆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಒಂದೇ ದಿನ ಸಿಲಿಕಾನ್ ಸಿಟಿಯಲ್ಲಿ 7 ಮಕ್ಕಳು ನಾಪತ್ತೆ. ಪೊಲೀಸರಿಗೆ ತಲೆನೋವಾಗಿದೆ. ಏನಿದು ಸಡನ್ ಆಗಿ 2 ಪ್ರತ್ಯೇಕ ಪ್ರಕರಣ, ಆದರೆ 7 ಮಕ್ಕಳು ಕಾಣಿಸ್ತಾನೆ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಸಪೋಸ್ ಏನಾದರೂ ಯಲಹಂಕದಲ್ಲಿ ಒಂದು ಪ್ರಕರಣ, ಕೋಣನಕುಂಟೆ ಕ್ರಾಸಲ್ಲಿ ಇನ್ನೊಂದು ಪ್ರಕರಣ ಆಗಿದ್ರೆ ಎಲ್ಲೋ ಏನೋ ಬೇರೆ ಬೇರೆ ಪ್ರಕರಣ ಏನೋ ಆಗ್ತಿದೆಯಪ್ಪ ಅಂತ ಅನ್ಕೋಬಾರ್ದಾಗಿತ್ತೇನೋ. ಆದರೆ ಇದು ಅದು ಅಲ್ಲ. ಅಕ್ಕಪಕ್ಕದ ಏರಿಯಾ 7 ಮಕ್ಕಳು ನಾಪತ್ತೆ ಆಗಿದ್ದಾರೆ ಮೊನ್ನೆಯಿಂದ. ಬಾಗಲಗುಂಟೆ ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಪೋಷಕರು, ಪೊಲೀಸರು. ಅಫ್ಕೋರ್ಸ್ ಬೆಂಗಳೂರು ಪೊಲೀಸರು ಮಕ್ಕಳ ಹುಡುಕಾಟಕ್ಕೆ 4 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದಾರೆ. ಮಂಗಳೂರು, ಗೋವಾ, ಪುಣೆಗೆ ಹೋಗಿದ್ದಾರೆ ಟೀಮ್ನವರು. ಆದರೆ ಇನ್ನೂ ಎಲ್ಲೂ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಎಲ್ಲೂ ಹೋಗಿರಬಹುದು ಅಂತ. ಪೋಷಕರಿಗೆ ಡೆಫಿನೆಟ್ ಕಂಗಾಲಾಗಿರುತ್ತೆ. ಏನಿದು ಸಡನ್ ಆಗಿ ಮಕ್ಕಳು ಹೀಗೆ ಹೊಟ್ಟೋದ್ರು ಅಂತ. ಇದರ ಮಗದೊಂದು ಆಯಾಮಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಎರಡನೇ ಬ್ರೇಕಿಂಗ್ ನ್ಯೂಸ್. ಅದು ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 2 ಪ್ರತ್ಯೇಕ ಪ್ರಕರಣಗಳಿವೆ. ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ 3 ಮಕ್ಕಳು ನಾಪತ್ತೆ. 15 ವರ್ಷ ವಯಸ್ಸಿನ 3 ಮಕ್ಕಳವರು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದೆ ಈ 2 ಪ್ರಕರಣಗಳು. ಇದೆರಡು ಪ್ರತ್ಯೇಕ ಪ್ರಕರಣಗಳು. ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ 3 ಮಕ್ಕಳು ನಾಪತ್ತೆಯಾಗಿದ್ದಾರೆ. 15 ವರ್ಷ ವಯಸ್ಸಿನ 3 ಮಕ್ಕಳಿವರು. ಅಂದರೆ 9ನೇ ಕ್ಲಾಸ್ 10ನೇ ಕ್ಲಾಸ್ ಓದೋರು. ಸೌಂದರ್ಯ ಸ್ಕೂಲ್ನ ವಿದ್ಯಾರ್ಥಿಗಳಿವರು. 10ನೇ ತರಗತಿನ ಓದ್ತಾ ಇದ್ರು. ಅಂದರೆ 15-16 ವರ್ಷದವರು ಇವರು. ಮೊನ್ನೆ ವಾಕಿಂಗ್ ಹೋಗಿದ್ರಂತೆ 3 ವಿದ್ಯಾರ್ಥಿಗಳು. ಅಲ್ಲಿಂದ ಪತ್ತೆ ಇಲ್ಲ ಇವರು. 3 ಮಕ್ಕಳು ಪತ್ರ ಬರೆದು ನಾಪತ್ತೆಯಾಗಿದ್ದಾರೆ. ಓಹೋ, ಓದಿನಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತ ಪತ್ರ ಬರೆದಿದ್ದಾರೆ. ಸಾಮಾನ್ಯವಾಗಿ ಈ ಥರ ಎಲ್ಲ ಇದ್ದಾಗ ಮಕ್ಕಳು ಪೇರೆಂಟ್ಸ್ಗಳ ಮನೆಯಲ್ಲಿ 10th ಸ್ಟ್ಯಾಂಡರ್ಡು ಓದು ಅಂತಿರ್ತಾರೆ. ಮೇ ಬಿ ಗೊತ್ತಿಲ್ಲ ಏನೇನು ನಡೆದಿರಬಹುದು ಮನೇಲಿ ಅಂತ. ಆದರೆ ಮಕ್ಕಳು ಬರೆದಿರೋ ಪತ್ರದಲ್ಲಿ ಏನಪ್ಪ ಇದೆ ಅಂದರೆ, ನಮಗೆ ಓದೋದಕ್ಕೆ ಆಸಕ್ತಿ ಇಲ್ಲ ಅಂತ ಪತ್ರ ಬರೆದಿದ್ದಾರೆ. ಕ್ರೀಡೆಯಲ್ಲಿ ಸ್ಪೋರ್ಟ್ಸಲ್ಲಿ ನಮಗೆ ತುಂಬ ಆಸಕ್ತಿ ಇದೆ ಅಂತ ಮಕ್ಕಳು ಪತ್ರ ಬರೆದಿದ್ದಾರೆ. ಸ್ಪೋರ್ಟ್ಸಲ್ಲಿ ನಾವೇನಾದರೂ ಮಾಡಿ ತೋರಿಸ್ತೀವಿ, ಹೆಚ್ಚು ಹಣ ಸಂಪಾದನೆ ಮಾಡ್ತೀವಿ, ಅದಾದಮೇಲೆ ವಾಪಸ್ ಬರ್ತೀವಿ, ಅಲ್ಲಿ ತನಕ ಬರಲ್ಲ ನಾವು ಅಂತ ಪತ್ರದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಅಂದರೆ ಆ ಮಕ್ಕಳಿಗೆ ಕ್ಲಾರಿಟಿ ಇದೆ, ಆದರೆ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಮಾತ್ರ ಅಫ್ಕೋರ್ಸ್ ಬರೆದಿಲ್ಲ. ಅದರಲ್ಲಿ 3 ಮಕ್ಕಳ ಮೊಬೈಲ್ ಏನಿದೆ ಅದು ಸ್ವಿಚ್ ಆಫ್ ಆಗಿದೆ. ಸೌಂದರ್ಯ ಲೇಔಟ್ನಲ್ಲಿ 8ನೇ ಮೈಲಿ ತನಕ ವಾಕಿಂಗ್ ಹೋಗಿ 8ನೇ ಮೈಲಿ ಹತ್ತಿರ ಜನಸಂದಣಿಯಲ್ಲಿ ಬೆರೆತು ಹೋಗಿದ್ದಾರೆ. ಬಾಗಲಗುಂಟೆ ಪೊಲೀಸರು CC ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಬೇಕಾದ್ರೆ ಇದು ಗಮನಕ್ಕೆ ಬಂದಿದೆ. ಅಲ್ಲಿ ಹೋಗ್ತಿದ್ದಾಗೆ ಅಲ್ಲಿಂದ ಎಸ್ಕೇಪ್, ಅಲ್ಲಿಂದ ನಾಪತ್ತೆ ಇವರು. ಇದು ನಡೆದಿರುವಂತಹ ಘಟನೆ. ಅಫ್ಕೋರ್ಸ್ 3 ನಾಪತ್ತೆ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ. 15 ವರ್ಷ ವಯಸ್ಸು 3 ಕೂಡ ಮಕ್ಕಳು ನಾಪತ್ತೆಯಾಗಿದ್ದಾರೆ. ಸೌಂದರ್ಯ ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡ್, ಅಂದರೆ 15-16 ವರ್ಷ ಇದ್ದೇ ಇರುತ್ತೆ. ಮೊನ್ನೆ ವಾಕಿಂಗ್ಗೆ ಅಂತ ಹೋದರು. ಅಲ್ಲಿಂದ ಆ 3 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಪೋಷಕರು ಶಾಲೆಗೆ ಹೋಗಿ ವಿಚಾರಿಸಿದಾಗ ಅಲ್ಲೂ ಕೂಡ ಬಂದಿಲ್ಲ. ನಮಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸಲ್ಲಿ ಸಾಧಿಸಿ ತೋರಿಸ್ತೀವಿ ಮತ್ತು ಹಣ ಗಳಿಸ್ತೀವಿ ಅಂತ ಬರೆದಿಟ್ಟು ಹೋಗಿದ್ದಾರೆ. ಅವರು ನಿನ್ನೆ 5 ಗಂಟೆಗೆ ಮನೆ ಬಿಟ್ಟು ಹೋಗಿದ್ದಾರೆ. ಸೊ ಅವರು 3 ಜನ ಇದ್ದರು. 3 ಜನ ಒಂದು ಟೀಮು. ಅವರು ವಾಕಿಂಗ್ ಹೋಗ್ತಾಯಿದ್ರು, ಡೈಲಿ ವಾಕಿಂಗ್ ಹೋಗ್ತಾಯಿದ್ರು 5 ಗಂಟೆ ಟೈಮಲ್ಲಿ. ಆ ಟೈಮಲ್ಲಿ ಅವರು ಮನೆ ಹೋಗೋದವರು ವಾಪಸ್ ಬಂದಿಲ್ಲ. ಅಷ್ಟು ನೆನ್ನೆ 5 ಗಂಟೆಗೆ ಹೋಗಿರೋದು. ಬೆಳಗಿನ ಜಾವ 5 ಗಂಟೆಗೆ ವಾಕ್ ಮಾಡೋಕ್ಕೆ ದಿವಸ ಹೋಗ್ತಾಯಿದ್ರು, ರನ್ನಿಂಗ್ ಹೋಗ್ತಾಯಿದ್ರು. ಅವ್ರು ಸ್ವಲ್ಪ ಸ್ಪೋರ್ಟ್ಸಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಇಲ್ಲ ಅವರೆಲ್ಲಿ ಈ ಥರ ಇಲ್ಲಿ ಬಿಟ್ಟು ಹೋಗಿಲ್ಲ. ಇದೇ ಫಸ್ಟ್ ಟೈಮು ನಮಗೆ ಕಾಣೆ ಆಗಿರೋದು. ಫಸ್ಟ್ ಟೈಮಲ್ಲಿ ಅವರು ಇದನ್ನು ಮಾಡಿ, ಹೌದು, ಲೆಟ್ರ್ ಬರೆದ್ಬಿಟ್ಟು ನಾವು ವಾಪಸ್ ಬರೋದಿಲ್ಲ, ನಮಗೆ ಕಬಡ್ಡಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ನಾವು ಬೇರೆ ಕಡೆ ಹೋಗ್ಬಿಟ್ಟು ಕಬಡ್ಡಿನ ಪ್ರಾಕ್ಟೀಸ್ ಮಾಡಿ ಅದರಿಂದ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ. ಮೂಮೆಂಟ್ಸ್ ಹೆಂಗಿದೆ ಸರ್? ಏನಾದರೂ ಯಾರ ಜೊತೆ? ಇಲ್ಲ, ಯಾವುದೇ ಥರ ಬೇರೆ ಯಾವುದೂ ಇಲ್ಲ. ವೆರಿ ಇನ್ನೋಸೆಂಟ್ ಸರ್. ಆಮೇಲೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಬಾಗಲಗುಂಟೆ ಕೇಸ್ ರೀತಿಯಲ್ಲೇ ಮತ್ತೊಂದು ಕೇಸ್ ಕೂಡ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಅದು ಹತ್ತಿರದೆ ಸೋಲದೇವನಹಳ್ಳಿಯಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ರಕರಣ. ಬಾಗಲಗುಂಟೆಯಲ್ಲಿ 3 ಮಕ್ಕಳಾದರೆ ಇಲ್ಲಿ 4 ಮಕ್ಕಳು ನಾಪತ್ತೆಯಾಗಿದ್ದಾರೆ. ಅದು ಒಂದೇ ಅಪಾರ್ಟ್ಮೆಂಟಲ್ಲಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಪೊಲೀಸರಿಗೆ ಇದು ತಲೆನೋವು. ಅಲ್ಲೇ ಪಕ್ಕದ ಏರಿಯಾ ಬಾಗಲಗುಂಟೆ ಸೋಲದೇವನಹಳ್ಳಿ. ಬಾಗಲಗುಂಟೆಯಲ್ಲಿ 3 ಮಕ್ಕಳು ಅವರೇ ಚೀಟಿ ಬರೆದಿಟ್ಟು
ನಾವು ಹೋಗ್ತಾ ಇದ್ದೀವಿ, ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಸ್ಪೋರ್ಟ್ಸ್ ಬೇಕು, ಕಬಡ್ಡಿ ಆಡ್ತೀವಿ, ದುಡ್ಡು ಮಾಡ್ತೀವಿ ಅಂತ ಹೋಗಿದ್ದಾರೆ. ಇನ್ನೊಂದು ಕಡೆ ಅಲ್ಲೇ ಸೋಲದೇವನಹಳ್ಳಿಲಿ ಒಂದೇ ಅಪಾರ್ಟ್ಮೆಂಟು, 4 ಜನ ಮಕ್ಕಳು ನಾಪತ್ತೆ. ಆದರೆ 21 ವರ್ಷದ ಯುವತಿ ಇದ್ದಾರಲ್ಲಿ, 21 ವರ್ಷದ ಯುವತಿ ಜೊತೆ 3 ಮಕ್ಕಳು ನಾಪತ್ತೆಯಾಗಿದ್ದಾರೆ. ಟೋಟಲ್ 4 ಆಯಿತು. ಪಿಕ್ನಿಕ್ ಹೋಗ್ತೀವಿ ಅಂತ ಹೋಗ್ಬಿಟ್ಟು ನಾಪತ್ತೆ ಆಗೋಗಿದ್ದಾರೆ. ಯುವತಿ ಜೊತೆ 3 ಮಕ್ಕಳು ಕೂಡ ಹೋಗಿರುವ ಶಂಕೆ ಇದೆ. ಅಪಾರ್ಟ್ಮೆಂಟಿಂದ ನಡ್ಕೊಂಡೇ ಹೋಗಿದ್ದಾರೆ, ಬಿಕಾಸ್ CCTVಯಲ್ಲಿ ರೆಕಾರ್ಡ್ ಆಗಿದೆ. ಮಕ್ಕಳು ಚಿಕ್ಕಬಾಣಾವರ ರೈಲು ನಿಲ್ದಾಣದ ತನಕ ಹೋಗಿದ್ದಾರೆ, ಅಲ್ಲಿ ತನಕ ಮಾಹಿತಿ ಸಿಕ್ಕಿದೆ. CC ಕ್ಯಾಮ್ರಾಗಳ ಪರಿಶೀಲನೆ ಮಾಡಿದಾಗ ಅಲ್ಲಿಂದ ಎಲ್ಲಿಗೆ ಹೋದರೂ ಗೊತ್ತಿಲ್ಲ. ಪಿಕ್ನಿಕ್ ಹೋಗ್ತಿದ್ದಾರಂತೆ. 21 ವರ್ಷ ವಯಸ್ಸಿನ ಹೆಣ್ಮಗಳಿದ್ದಾರಲ್ಲಿ. ಅದು ಬಿಟ್ಟರೆ ಪಕ್ಕ 3 ಜನ. ಅವರು ಹತ್ತತ್ರ ನಾನು ಫೋಟೋ ನೋಡಿದ್ರೆ ಅಲ್ಲೂ ಕೂಡ 15 ವರ್ಷ 16 ವರ್ಷ ಇದ್ದಂಗಿದ್ದಾರೆ. ಆ ಮಕ್ಕಳು ಕೂಡ ಒಂದೇ ಅಪಾರ್ಟ್ಮೆಂಟ್ ಅವರು. 4 ಜನ ಪಿಕ್ನಿಕ್ ಹೋಗ್ತೀವಿ ಅಂತ ಅಲ್ಲಿಂದ ಹೋಗಿರೋರು ಮತ್ತೆ ಕಾಣಿಸಿಲ್ಲ 3 ದಿನದಿಂದ. ಸೋಲದೇವನಹಳ್ಳಿ ಅಪಾರ್ಟ್ಮೆಂಟ್, 4 ಜನ ನಾಪತ್ತೆ. ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಾ, ಕ್ರೇಟನ್ ಕುಶಾಲ್ ಅಪಾರ್ಟ್ಮೆಂಟ್ ಅದು. ಈಗ ಅಲ್ಲಿ ಆತಂಕ ಆಗ್ತಾ ಇದೆ, ಎಲ್ಲೋದ್ರು, ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಮಕ್ಕಳ ಬಗ್ಗೆ ಪೋಷಕರ ಆತಂಕ ವ್ಯಕ್ತಪಡಿಸ್ತಿದ್ದಾರೆ ಸ್ಥಳೀಯ ನಿವಾಸಿಗಳೆಲ್ಲರೂ ಕೂಡ. ಇದೆರಡೂ ಕೂಡ ಕೇಸ್ ದಾಖಲಾಗಿದೆ. ಬಗಲಗುಂಟೆ ಮತ್ತು ಸೋಲದೇವನಹಳ್ಳಿ ಅಕ್ಕಪಕ್ಕದ ಏರಿಯಾ, ಅಲ್ಲಿ 3, ಇಲ್ಲಿ 4, 7 ಜನ ನಾಪತ್ತೆ. ಎಲ್ಲಿಗೆ ಹೋದ್ರು ಇನ್ನೂ ಗೊತ್ತಿಲ್ಲ. 3 ದಿನದಿಂದ ಪೊಲೀಸರು ಟ್ರ್ಯಾಕ್ ಮಾಡ್ತಿದ್ದಾರೆ, ಸಿಗ್ತಾ ಇಲ್ಲ. ಸಣ್ಣ ಸುಳಿವು ಸಿಗ್ತಾ ಇಲ್ಲ. ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಟವರ್ ಲೊಕೇಶನ್ಗಳ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ತಂಗಿ ಹೆಸರು ವರ್ಷಿಣಿ. ಯೂಶಲಿ ಹೋಗೋದು ಬೆಳಗ್ಗೆ 6:30 7 ಗಂಟೆಗೆ ಹೋಗ್ತಾರೆ, 8:30 ಅಷ್ಟರಲ್ಲಿ ವಾಪಸ್ ಬರ್ತಾರೆ. ಇವತ್ತು ಬೆಳಗ್ಗೆ 7:30 ಅಷ್ಟರಲ್ಲಿ ಹೋಗಿರೋರು ವಾಪಸ್ ಬಂದಿಲ್ಲ. ಇನ್ನು ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗಿದ್ದ ಅಷ್ಟೇ. ನನ್ನ ತಂಗಿ ಹೆಸರು ವರ್ಷಿಣಿ. ಯೂಶಲಿ ಹೋಗೋದು ಬೆಳಗ್ಗೆ 6:30 7 ಗಂಟೆಗೆ ಹೋಗ್ತಾರೆ, 8:30 ಅಷ್ಟರಲ್ಲಿ ವಾಪಸ್ ಬರ್ತಾರೆ. ಇವತ್ತು ಬೆಳಗ್ಗೆ 7:30 ಅಷ್ಟರಲ್ಲಿ ಹೋಗಿರೋರು ವಾಪಸ್ ಬಂದಿಲ್ಲ. ಇನ್ನು ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗಿದ್ದ ಅಷ್ಟೇ. ನನ್ನ ತಂಗಿ ಹೆಸರು ಸೋಲದೇವನಹಳ್ಳಿಯ ಅಪಾರ್ಟ್ಮೆಂಟ್ನ 4 ಜನ ನಾಪತ್ತೆ ಆಗಿದ್ದಾರೆ. ಅದು ಕ್ರೇಟನ್ ಕುಶಾಲ್ ಅಪಾರ್ಟ್ಮೆಂಟ್ ಅದು. ಈಗ ಆತಂಕ ಮಕ್ಕಳ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದ ನಿವಾಸಿಗಳು. ಕ್ರೇಟನ್ ಕುಶಾಲ್ ಅಪಾರ್ಟ್ಮೆಂಟ್ ಅದು. ಆಗ್ಲೇ ತೋರಿಸಿದ್ವಲ್ಲ ಅಪಾರ್ಟ್ಮೆಂಟ್ ದೃಶ್ಯನ. ಮಕ್ಕಳ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿವಾಸಿಗಳು. ಚಿಂತನ ಅಂತ, ಮತ್ತು ಇನ್ನೂ 2 ಹುಡುಗಿರು ಮತ್ತು ಇನ್ನೊಬ್ಬ ಅವನ ಹೆಸರು ಏನಿದೆ, ರಾಯನ್, ಇನ್ನೊಂದು ವರ್ಷಿಣಿ, ಅಮೃತ ಅಂತ. ಇವರು ಬೆಳಿಗ್ಗೆಯಿಂದ ಕಾಣೆಯಾಗಿದ್ದಾರೆ. ಓಕೆ, ಆ್ಯಕ್ಚುಲಿ ನಾವೇನು ಅಷ್ಟೊಂದು ಟೆನ್ಷನ್ ತೊಗೊಂಡಿರಲಿಲ್ಲ. ಮಧ್ಯಾಹ್ನ ಆಗೋಷ್ಟರಲ್ಲಿ ಅದು ಏನಾಗಿದೆ ಅಂದರೆ, ಎಲ್ಲ ಹುಡುಗರು ಮನೇಲಿಲ್ಲ ತಗೊಂಡಾಗ ಎಲ್ಲ ಟೆನ್ಷನ್ ಆಗಿ ಹುಡುಕ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ಇದುವರೆಗೂ ಕಂಪ್ಲೇಂಟೆಲ್ಲ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿ ಇನ್ನೂ ಅದ್ರಿಗೇನು ರಿಪೋರ್ಟ್ ಬಂದಿಲ್ಲ. ಅಂದರೆ ಅವ್ರ ಪೇರೆಂಟ್ಸ್ ತುಂಬ ಗಾಬರಿಯಿಂದ ಇದ್ದಾರೆ, ಎಲ್ಲ ಹುಡುಕ್ತಾ ಇದ್ದಾರೆ. ನಾವು ತುಂಬ ಹುಡುಕಿದ್ದೀವಿ ಈ ಕಡೆ ಏರಿಯಾದಲ್ಲೆಲ್ಲ, ಆದರೂ ಎಲ್ಲೂ ಅದರ ಸುಳಿವು ಸಿಕ್ಕಲಿಲ್ಲ. ವಾಕಿಂಗ್ ಹೋಗಿ ಬಂದಿದ್ದಾರೆ ಅವರು, ವಾಕಿಂಗ್ ಹೋಗಿ ಬಂದಿದ್ದಾರೆ. ಬಂದ್ಬಿಟ್ಟು ಆಮೇಲೆ ಇಲ್ಲೇ ಆಟ ಆಡ್ತಾ ಇದ್ದವರು, ಆಮೇಲೆ ನಮ್ಮ ಇವನು ಹುಡುಗ ಚಿಂಟು ಅಂತ ಬೈಕ್ ತೊಗೊಂಡು ಆ ಕಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ನಾವು ಅವನು ಆಲ್ಮೋಸ್ಟ್ ನಾರ್ಮಲಾಗಿ ಹೋಗ್ತಾ ಇರ್ತಾರೆ, ಬೈಕ್ ತೊಗೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಹಂಗಾಗಿ ನಾವು ಸುಮ್ಮನೆ ಆದ್ವಿ, ಏನೂ ಟೆನ್ಷನ್ ತೊಗೊಂಡಿಲ್ಲ. ಮಧ್ಯಾಹ್ನ ಆಗೋಷ್ಟರಲ್ಲಿ ಯಾರು ಕಾಣಿಸಲ್ಲ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಸಿರದಳ್ಳಿ ಪೊಲೀಸ್ ಸ್ಟೇಷನ್ಗೆ. ಇದು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರೋದು. ಕ್ರೇಟನ್ ಕುಶಾಲ್ ಅಪಾರ್ಟ್ಮೆಂಟ್. ಗೊತ್ತಿಲ್ಲ 2 ಕೇಸ್ಗೆ ಏನೋ ಸಿಮಿಲಾರಿಟೀಸ್ ಇದೆಯಾ ಅಂತ, ಬಟ್ ಸದ್ಯಕ್ಕೆ ನೋಡಬೇಕು ಪೊಲೀಸ್ ಏನು ರಿಪೋರ್ಟ್ ಕೊಡ್ತಾರೆ ಅಂತ. ಪಕ್ಕದ ಏರಿಯಾದಲ್ಲಿ 3 ಜನ, ಈ ಅಪಾರ್ಟ್ಮೆಂಟಿನ ಒಂದೇ ಅಪಾರ್ಟ್ಮೆಂಟ್ನ 4 ಜನ. ಮಧ್ಯಾಹ್ನ ತನಕ ಟೆನ್ಷನ್ ತಗೊಂಡಿರಲಿಲ್ಲ ಸರ್, ಆಮೇಲೆ ಎಲ್ಲೋ ಏನೋ ಆಗಿದೆ ಅಂತ ಮಿಸ್ ಹೊಡಿತಾ ಇದೆ ಅಂತ ಗೊತ್ತಾಯಿತು ಅಂತ ಅವರು. ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ತೊಗೊಂಡು ವಾಪಸ್ ಬರೋ ತನಕ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಗಲಗುಂಟೆ ವ್ಯಾಪ್ತಿಯಲ್ಲಿ 3 ಮಕ್ಕಳು ಮಿಸ್ಸಿಂಗ್ ಆಗಿದ್ರಲ್ಲ, ಮನೆಯಿಂದ ನಾಪತ್ತೆಯಾಗಿದ್ದ 3 ಮಕ್ಕಳು ಈಗ ಪತ್ತೆಯಾಗಿದ್ದಾರಂತೆ. ಓಹೋ, SSLC ವ್ಯಾಸಂಗ ಮಾಡ್ತಿದ್ದಂಥ 3 ವಿದ್ಯಾರ್ಥಿಗಳು ಈಗ ಪತ್ತೆಯಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಾವು ಸ್ಪೋರ್ಟ್ಸ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡ್ತೀವಿ, ಹೆಸರು ಮಾಡ್ತೀವಿ, ಆಮೇಲೆ ಬರ್ತೀವಿ. ಚೀಟಿ ಬರೆದಿಟ್ಟು ಮನೆಯಿಂದ ಹೊರಟಿದ್ರು 3 ಮಕ್ಕಳು. ಬಗಲಗುಂಟೆ ಠಾಣಾ ವ್ಯಾಪ್ತಿಯಿಂದ ಹೊರಟವರು ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಿದ್ದಾರೆ. ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಪೋಷಕರಿಗೀಗ ಫೋನ್ ಮಾಡಿದ್ರು, ಬನ್ನಿ ಠಾಣೆಗೆ ಅಂತ ಪೊಲೀಸರಿಗೆ ಕರೆದಿದ್ದಾರಂತೆ. ನಾಪತ್ತೆಯಾಗಿದ್ದಂಥ 3 ಮಕ್ಕಳು ಈಗ ಪತ್ತೆಯಾಗಿದ್ದಾರೆ. ಗುಡ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಆರ್ಯ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಅಫ್ಕೋರ್ಸ್ ಮಕ್ಕಳು ಸಾಮಾನ್ಯವಾಗಿ SSLC ಇದ್ದಾಗ ಸೀರಿಯಸ್ ಆಗಿ ಓದು ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ರೇಗಿರ್ತಾರೆ, ಮೇ ಬಿ ಇರ್ಬೋದು ಆ ಥರ. ಬಟ್ ಮಕ್ಕಳಿಗೆ ಬೇರೆ ಇಂಟ್ರೆಸ್ಟ್. ಬಟ್ ನನ್ನ ಪಾಯಿಂಟ್ ಈಗ ಎಲ್ಲಿ ಹೋಗಿದ್ರು ಆ ಮಕ್ಕಳು, ಹೆಂಗೆ ಟ್ರ್ಯಾಕ್ ಮಾಡಿದ್ರು ಪೊಲೀಸರು? ಎಸ್, ಖಂಡಿತವಾಗ್ಲೂ ಹರೀಶ್, ನಿನ್ನೆ ಅಕ್ಕಪಕ್ಕದ ಠಾಣೆಯಲ್ಲಿ ಒಟ್ಟು 7 ಜನ ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ಒಂದು ದೂರು ದಾಖಲಾಗ್ತಿದ್ದಂತ ತಕ್ಷಣವೇ ಪೊಲೀಸರೆಲ್ಲೋ ಒಂದು ರೀತಿ ತಲೆ ಕೆಡಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ಉತ್ತರ ವಿಭಾಗದ ಬಾಗಲಗುಂಟೆ ಠಾಣೆಯ ವ್ಯಾಪ್ತಿಯಲ್ಲಿ 3 ಜನ ಮಕ್ಕಳು ಮತ್ತು ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಜನರು ಏಕಾಏಕಿ ಮಿಸ್ಸಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಬರುತ್ತೆ. ಕೂಡಲೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಯಾರು ಮಿಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಹೋಗ್ತಾರೆ. ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ 3 SSLC ವಿದ್ಯಾಭ್ಯಾಸ ಮಾಡ್ತಿದ್ದಂತಹ ಮಕ್ಕಳು ನಾಪತ್ತೆ ಆಗ್ತಾರೆ. ಆ ಒಂದು 3 ಮಕ್ಕಳ ಪೋಷಕರನ್ನು ಕೂಡ ಅಷ್ಟೇ ಠಾಣೆಗೆ ಕರೆಸಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡು ಇಡೀ ರಾತ್ರಿ ಬೆಂಗಳೂರು ನಗರದಾದ್ಯಂತಲೂ ಕೂಡ ಹುಡುಕಾಟವನ್ನ ಮಾಡಿದ್ರು. ಜೊತೆಗೆ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಆಧರಿಸಿದಂತ ಸಂದರ್ಭದಲ್ಲಿ ಆ ಒಂದು ಮಕ್ಕಳು ಬಾಗಲಗುಂಟೆಯಿಂದ 8ನೇ ಮೈಲಿ ಕಡೆ ನಡ್ಕೊಂಡು ಬರ್ತಿರುವಂತಹ ದೃಶ್ಯಾವಳಿಗಳು ಕೂಡ ಅಷ್ಟೇ ಪೊಲೀಸರಿಗೆ ಸಿಸಿ ಕ್ಯಾಮೆರಾದ ಮುಖಾಂತರವಾಗಿ ಗೊತ್ತಾಗಿತ್ತು. ಆದ್ರೆ ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದು, ಆ ಒಂದು 3 ಮಕ್ಕಳು ಕೂಡ ಅಷ್ಟೇ ಈಗ ಉಪ್ಪಾರಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಆ ಒಂದು 3 ಮಕ್ಕಳನ್ನ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ಕೂಡ ಅಷ್ಟೇ ಮಾಹಿತಿಯನ್ನ ರವಾನೆ ಮಾಡಿದ್ರು. ಈ ರೀತಿಯಾಗಿ ಮಕ್ಕಳು ನಾಪತ್ತೆ ಆಗಿದ್ದಾರೆ ಅಂತ ಅವರ ಫೋಟೋಗಳ ಸಮೇತವಾಗಿ ಆವಾಗ ಕಳಿಸ್ಕೊಟ್ಟಿದ್ರು. ಜಸ್ಟ್ ಹೋಲ್ಡ್ ಮಂಜು, ಜಸ್ಟ್ ಹೋಲ್ಡ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಿಥುನ್ ಅಂತ, ಈಗಾಗಲೇ ಒಬ್ಬರು 21 ವರ್ಷದವರು, 3 ಜನ ಮಕ್ಕಳು, ಸೋಲದೇವನಹಳ್ಳಿ ಒಂದೇ ಅಪಾರ್ಟ್ಮೆಂಟು. ಆದ್ರೆ ಪೋಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಿಥುನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನಾಯ್ತು? ಅದು ಚಿಂತನ್ ಮತ್ತೆ 2 ಹುಡುಗಿರು ಮತ್ತೆ ಒಂದೇ ಅಪಾರ್ಟ್ಮೆಂಟ್ ಸ್ಟೇಯಿಂಗ್ ಅವರು. ಓಕೆ. ಆ ಫೋಟೋದಲ್ಲಿ ಇರೋರು ನಿಮ್ಮ ಮಗು ಯಾರು? ಇಲ್ಲ, ಫೋಟೋದಲ್ಲಿ ಇರೋರು ಹುಡುಗ ಇದ್ದಾನಲ್ಲ, ಫ್ರಂಟ್ ಅಲ್ಲಿ ಇದ್ದಾನಲ್ಲ, ಓಕೆ. ಅವ್ರು ನನ್ನ ಫ್ರೆಂಡ್ ಮಗ ಅವರು. ಸರಿ ಸರಿ. ಓಕೆ, ಏನಾಯ್ತು? ಎಷ್ಟೊತ್ತಿಗೆ ಹೋದ್ರು? ಅವ್ರು ಡೈಲಿ ವಾಕಿಂಗ್ ಹೋಗ್ತಾ ಇದ್ರು. ಡೈಲಿ ವಾಕಿಂಗ್ ಎಲ್ಲ ಹೋಗಿ ಬಂದಿದ್ದಾರೆ. ಬಂದು ಆಮೇಲೆ ಏನಾಗಿದೆ ಅಂದ್ರೆ ಅಲ್ಲೇ ಇದ್ರು ಎಲ್ಲ ಅಪಾರ್ಟ್ಮೆಂಟ್ ಮುಂದೆ ಅವ್ರ ಶಾಪ್ ಇದೆ, ಡೈಕಾನ್ ರಿಟೇಲ್ ಅಂತ ಒಂದು ಶಾಪ್ ಇದೆ, ಸೂಪರ್ ಮಾರ್ಕೆಟ್ ಎಲ್ಲ ಅಲ್ಲೇ ಕೆಲಸ ಮಾಡ್ತಾರೆ. ಅವ್ರ ಡ್ಯಾಡಿ ಮಮ್ಮಿ ಎಲ್ಲ ಕೆಲಸ ಮಾಡ್ತಾರೆ. ಬಟ್ ಇವರು ಪ್ಲಾನ್ ಮಾಡಿರುವಂತ. ಏನು ಪ್ಲಾನ್ ಅಂದ್ರೆ ಏನು? ಮಕ್ಕಳು ಏನ್ ಮಾಡ್ತಾರೆ ಪ್ಲಾನ್ ಮಾಡಿ? ಪ್ಲಾನ್ ಮಾಡಿ ಅಂದ್ರೆ ಇವ್ರು ಟ್ರಿಪ್ ಹೋಗೋ ತರ ಪ್ಲಾನ್ ಮಾಡಿದ್ದಾರೆ. ಅದು ಇದುವರೆಗೂ ಮನೇಲಿ ಪ್ರಸ್ತಾಪ ಆಗಿತ್ತು, ನೀವ್ ಯಾರು ಕಳಿಸಿಲ್ಲ ಆಗಿದ್ಯಾ? ಇಲ್ಲ, ಆತರ ಏನ್ ಕೇಳಿಲ್ಲ. ಬಟ್ ಆಗಿದೆ, ಒಂದು ವಾರಕ್ಕೆ ಮುಂಚೆ ಹೇಳಿದ್ರಂತೆ. ಅಂದ್ರೆ ಇವಾಗ ರಜೆ ಇರೋದ್ರಿಂದ ಆಯುಧ ಪೂಜೆ ರಜೆ ಇರುತ್ತಲ್ಲ, ದಸರಾ ರಜಾ, ಸೊ ಅವಾಗ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದಾರಲ್ಲ ಕೂತ್ಕೊಂಡು. ಬಟ್ ಇವರು ಈ ತರ ಪ್ಲಾನ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಎಲ್ಲಿ ಹೋಗಿದ್ದಾರೆ? ದುಡ್ಡೆಲ್ಲ ತಗೊಂಡ್ ಹೋಗಿದಾರ ಏನು? ಹಾ ಸರ್, ಸ್ವಲ್ಪ ಕ್ಯಾಶ್ ತಗೊಂಡ್ ಹೋಗಿದ್ದಾರೆ, ಮತ್ತೆ ಗೋಲ್ಡ್ ಗೋಲ್ಡ್ ಏನೋ ತಗೊಂಡ್ ಹೋಗಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ ಅವ್ರ ಮನೆಯಿಂದ. ಓಕೆ ಸರಿ, ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾವು ನೆನ್ನೆ CC ಕ್ಯಾಮರಾ ಎಲ್ಲ ಚೆಕ್ ಮಾಡಿದಾಗ ಆ ಸರೌಂಡಿಂಗ್ ಒಂದು ಮುಂದೆ ಹೋಗಿದ್ದಾರೆ. ಅಂದ್ರೆ AGB ಲೇಔಟ್ ಇದೆ, ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹೋಗುತ್ತೆ ರೋಡ್. ಆ ರೋಡ್ ಅಲ್ಲಿ ಎಂಡ್ ವರ್ಗ ಹೋಗಿದ್ದಾರೆ. ಆ ಎಂಡ್ ಇಂದ ಎಲ್ಲಿ ಹೋಗಿದ್ದಾರೆ ಅಂತ ಕನ್ಫರ್ಮೇಶನ್ ಇಲ್ಲ. ಅಲ್ಲೊಬ್ರು ದೊಡ್ಡವರು ಇದಾರಲ್ಲ, ಅವರು ಈ ಮಕ್ಕಳ ಜೊತೆಗೆ ಇದಾರ? ಹೌದೌದು, ಎಲ್ಲ ಒಂದೇ ಅಪಾರ್ಟ್ಮೆಂಟ್ ಸರ್, ಒಂದೇ ಅಪಾರ್ಟ್ಮೆಂಟ್. ವರ್ಷಿಣಿ ಅಂತ 21 ಇಯರ್ಸ್ ಏಜ್ ಅವಳಿಗೆ, ಹುಡುಗಿ. ಆಮೇಲೆ ಇನ್ ಬಾಕಿ ಇರೋರೆಲ್ಲ 12 ಇರುತ್ತೆ. ಸೊ ಪಿಕ್ನಿಕ್ ಹೋಗ್ತೀವಿ, ಚೀಟಿ ಏನಾದ್ರು ಬರ್ದಿಟ್ಟಿದಾರ ಅಥವಾ ಸುಮ್ಮನೆ ಹೇಳ್ಬಿಟ್ಟು ಏನು ಹೇಳಿದ್ರು? ಇಲ್ಲ, ಚೀಟಿ ಏನ್ ಬರ್ದಿಲ್ಲ. ಬಟ್ ಒಂದು ಸಣ್ಣ ಇನ್ಫಾರ್ಮೇಶನ್ ಅಂದ್ರೆ ಅವ್ರ ಲಿಸ್ಟ್ ಏನ್ ಬೇಕು ಅಂತ ಬರ್ದಿಟ್ಟಿದ್ರು ಅದನ್ನ. ಓಕೆ ಓಕೆ. ಅಂದ್ರೆ ನಾವು ಇವಾಗ ಸೇಮ್ ಏನಂದ್ರೆ ಪಿಕ್ನಿಕ್ ಹೋಗೋ ತರನೇ, ಇವಾಗ ಬೆಡ್ ಶೀಟ್, ಪೇಸ್ಟ್, ಸೋಪ್ ಈ ತರ. ಆಮೇಲೆ ಸೊ ಪೂರ್ತಿ ಲಗೇಜ್ ಸಮೇತ ಪ್ಯಾಕ್ ಮಾಡ್ಕೊಂಡೆ ಹೋಗಿದ್ದಾರೆ, ಬಟ್ಟೆ ತಗೊಂಡು ಎಲ್ಲ ಮಾಡ್ಕೊಂಡೆ. ಹೌದೌದು. ಬಟ್ ಅಲ್ಲ ಸರ್ ಮಿಥುನ್ ಸರ್, ಆ ಥರದ್ದೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಯಾರು ನೋಡಿಲ್ವ ಸರ್ ಏನು ಇಷ್ಟು ಜನ ಹೋಗ್ತಾ ಇದಾರೆ ಇವ್ರು 4 ಜನ ಅಂತ? ಇಲ್ಲ ಸರ್, ಆಕ್ಚುಲಿ ಏನಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರು 4 ಜನ ಒಂದು ಟೀಮ್ ಅಷ್ಟೇ. ಒಂದು ಟೀಮ್ ಅಲ್ಲಿ ಬಂದು ಇವಾಗ ಡೈಲಿ ಇವರು ಹೊರಗಡೆ ಓಡಾಡೋರು. ನಮ್ಮ ಚಿಂತನ ಹುಡುಗ ಡೈಲಿ ಬೈಕ್ ತಗೊಂಡು ಆ ಕಡೆ ಅಂದ್ರೆ ಕಲಿತಾ ಇದ್ದ. ಏನು ಓದ್ತಿದಾರೆ ಮಕ್ಕಳು? 7th ಸ್ಟ್ಯಾಂಡರ್ಡ್ ಸರ್. ಮತ್ತೆ ಹುಡುಗಿ ಮಾತ್ರ 21 ಇಯರ್ಸ್ ಹುಡುಗಿ ಮಾತ್ರ PUC. ಪೊಲೀಸರು ಏನಂತಿದ್ದಾರೆ? ಪೊಲೀಸರು ನೆನ್ನೆ ನಾವು ಹೋಗಿ ಎಲ್ಲ ಕಡೆ ವಿಚಾರಣೆ ಮಾಡಿದ್ವಿ ಸರ್. ಯಶವಂತಪುರ ಸ್ಟೇಷನ್ಗೆ ಹೋಗಿ ಅಲ್ಲಿ ಇದು ಏನು CC ಕ್ಯಾಮೆರಾ ಫುಟೇಜ್ ಅಲ್ಲಿ ತಗೊಂಡಿದೀವಿ. ಬಟ್ ಅದ್ರಲ್ಲಿ ಏನು ಕಾಣಿಸ್ತಾ ಇಲ್ಲ ಸರ್. ಮೊಬೈಲ್ ಯಾರ ಹತ್ರನೂ ಇಲ್ವಾ? ಸ್ವಿಚ್ ಆಫ್? ಎಲ್ಲ ಸ್ವಿಚ್ ಆಫ್ ಆಗಿದೆ. ಆಮೇಲೆ ಒಂದ್ ಮೊಬೈಲ್, ಚಿಂತನ ಮೊಬೈಲ್, ಅದು ರೀಚಾರ್ಜ್ ಇರ್ಲಿಲ್ಲ. ಸೊ ನೆನ್ನೆ ಕೂತ್ಕೊಂಡು ನಾವು ರೀಚಾರ್ಜ್ ಮಾಡಿದ್ವಿ. ಅದಕ್ಕೆ ನೋಡೋಣ, ಟ್ರ್ಯಾಕಿಂಗ್ ಆಗ್ಬೋದು ಅನ್ಸುತ್ತೆ. ಟ್ರ್ಯಾಕ್ ಆಗ್ಬೋದು ಅಂತ ಆಗುತ್ತೆ. ನೈಟ್ 3 o'clock. ಥ್ಯಾಂಕ್ ಯು ಸೊ ಮಚ್ ಮಿಥುನ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರೆದ ಭಾಗ ವಾಟ್ಸಪ್ ಸಹಾಯವಾಣಿ ನಂಬರ್ ಕೂಡ ಇದೆ, ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. 7977773753 79 77 77 37 53. ವೆಬ್ಸೈಟ್ ಕೂಡ ಇದೆ www.moneycontrol.com/ಸಂಜೀವಿನಿ. ನ್ಯೂಸ್ ಮುಂದುವರಿತೆ, ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. 1
2, 3, big breaking. Big breaking. ವೆಲ್ಕಮ್ ಬ್ಯಾಕ್. ದಸರಾ ದೀಪಾವಳಿಯ ಸಂಭ್ರಮ, ಕೊರೋನಾ 3ನೇ ಅಲೆಯ ಆತಂಕ, ಯಾಮಾರಿದ್ರು ಮಾತ್ರ ಗ್ಯಾರಂಟಿ ಕಾದಿದೆ ಕಂಟಕ. ಮಕ್ಕಳಿಗೂ ಕೋವಿಡ್ ಲಸಿಕೆ ಹೇಗಿದೆ ಸಿದ್ಧತೆ? ಎಲ್ಲದರ ಬಗ್ಗೆ ಈ ಹೊತ್ತಿನ ಸ್ಪೆಷಲ್. ಕೊರೋನಾ ಒನ್ಸ್ ಅಗೇನ್ ಕಟ್ಟೆಚ್ಚರ. ಈ ವಾರಾಂತ್ಯಕ್ಕೆ ದಸರಾ ಹಬ್ಬದ ಸಂಭ್ರಮ, ಇನ್ನು 15 ದಿನ ಬಿಟ್ಟರೆ ದೀಪಾವಳಿ ಹಬ್ಬದ ಸಂಭ್ರಮ. ಮತ್ತೆ ಜೊತೆಗೆ ಆತಂಕ ಅಂತೂ ಇದ್ದೇ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಸಡಗರದ ಜೊತೆಗೆ ಕೊರೋನಾ ಹೆಚ್ಚಳದ ಭೀತಿಯೂ ಹೌದು. 3ನೇ ಅಲೆ ಸೋಂಕು ತಡೆಗೆ ಬಿಬಿಎಂಪಿ ಕೂಡ ಸಜ್ಜಾಗಿದೆ. ಬ್ರೇಕಿಂಗ್ ನ್ಯೂಸ್. ಮೂರನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಮಕ್ಕಳ ಲಸಿಕೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಮಕ್ಕಳ ಲಸಿಕೆ ಕೊಡೋದಕ್ಕೆ ಬಿಬಿಎಂಪಿ ಸರ್ವಸನ್ನದ್ಧವಾಗಿದೆ. 18 ವರ್ಷದೊಳಗಿನವರ ಸೆನ್ಸಸ್ ಮಾಡಿದ್ದಾರೆ ಬಿಬಿಎಂಪಿ ಅವರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂತದಲ್ಲಿ ಮಾಹಿತಿ ಪಡ್ಕೊಂಡಿದ್ದಾರೆ. ಮನೆ ಮನೆಗೆ ಹೋಗಿ ಮಕ್ಕಳ ವಿವರಗಳನ್ನು ಪಡ್ಕೊಂಡಿದ್ದಾರೆ ಪಾಲಿಕೆ. 11 ವರ್ಷದೊಳಗಿನ 15 ಲಕ್ಷ ಮಕ್ಕಳಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. 12ರಿಂದ 18 ವರ್ಷ 12 ಲಕ್ಷ ಮಂದಿ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. 30 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡೋದಕ್ಕೆ ಬಿಬಿಎಂಪಿಯವರು ತೀರ್ಮಾನ ಮಾಡಿಕೊಂಡಿದ್ದಾರಂತೆ. ಕೂಡಲೇ ಆ ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅಭಿಯಾನ ಗ್ಯಾರಂಟಿ ಶುರುವಾಗುತ್ತೆ. ನಾವು ಡೋರ್ ಟು ಡೋರ್ ನಿಯರ್ ಟು ಹೋಮ್ ವ್ಯಾಕ್ಸಿನೇಷನ್ ಅಂತ ಏನು ಮಾಡ್ತಾ ಇದ್ದೀವಿ, ಅಲ್ಲಿ ನಮಗೆ ಅಂಕಿ ಸಂಖ್ಯೆಗಳು ಕೂಡ ಸಿಗ್ತಾ ಇದೆ. ಪ್ರತಿ ಮನೆಯಲ್ಲಿ ಎಷ್ಟು ನಾವು ಮಕ್ಕಳುಗಳನ್ನ ವ್ಯಾಕ್ಸಿನೇಟ್ ಮಾಡಬೇಕಂದ್ರೆ 0 to 12 ಕ್ಯಾಟಗರಿ ಅಷ್ಟು ಮತ್ತು 12 to 18 ಕ್ಯಾಟಗರಿ ಅಷ್ಟು, ಇದು ಎರಡನ್ನು ಕೂಡ ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಕೋತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಈಗಾಗಲೇ ಹೆಲ್ತ್ ಸರ್ವೆ 54 ವಾರ್ಡ್ಗಳಲ್ಲಿ ಮಾಡಿದ್ವಿ. ಅಲ್ಲಿ ಕೂಡ ಮಾಹಿತಿ ಇದೆ ನಮಗೆ ಮಕ್ಕಳು ಎಷ್ಟಿದ್ದಾನೆ ಅಂತ. ಓವರಾಲ್ ನಮ್ಮ ಟಾರ್ಗೆಟ್ ಗ್ರೂಪ್ ಪ್ರಕಾರ ವರ್ಗೀಕರಣ ಮಾಡಿ ಝೋನ್ ವೈಸ್, ವಾರ್ಡ್ ವೈಸ್, PHC ವೈಸ್ ಮಾಹಿತಿ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಈಗ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಡೈರೆಕ್ಷನ್ಸ್ ಬರುತ್ತೆ, ಯಾವ ವ್ಯಾಕ್ಸಿನ್ ಕೊಡಬೇಕು, ಯಾವ ಒಂದು ಮಾನದಂಡ ಮೇಲೆ ಅವ್ರಿಗೆ ಆಯ್ಕೆ ಮಾಡಬೇಕು, ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಡೈರೆಕ್ಷನ್ಸ್ ಬಹುಶಃ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದನ್ನು ಅನುಸರಿಸಿನೇ ನಾವು ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಬಟ್ ನಮ್ಮ ಕಡೆಯಿಂದ ಡೇಟಾ ಬೇಸ್ ಏನಿದೆ, ಸ್ಟ್ರಾಟಜಿ ಯಾವ ಥರ ನಾವು ಹೋಗಿ ಎಷ್ಟು ಟೀಮ್ಸ್ ಬೇಕಾಗತ್ತೆ, ಆ ಒಂದು ಪ್ಲಾನಿಂಗ್, ಮೈಕ್ರೋ ಪ್ಲಾನಿಂಗ್ ಏನಿದೆ PHC ಲೆವೆಲಲ್ಲಿ ಮಾಡ್ಕೊಂಡಿದ್ದೀವಿ ನಾವು. ನ್ಯೂಸ್ ಮುಂದುವರಿತೆ. ಮತ್ತೊಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ನೆರವಿನ 2, 3, big breaking. ವೆಲ್ಕಮ್ ಬ್ಯಾಕ್. ಕೊರೋನಾ ಕೇಸ್ಗಳು ತುಂಬ ಕಡಿಮೆ ಆಗಿದೆ. ಪಾಸಿಟಿವಿಟಿ ರೇಟ್ ಅಂತೂ ಬಹಳ ಕಡಿಮೆ ಆಗ್ತಾ ಇದೆ. ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ನಿರ್ಲಕ್ಷ್ಯ ಬೇಡ. ಈಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಕೊರೋನಾ 3ನೇ ಅಲೆ ಬಗ್ಗೆ ನಿರ್ಲಕ್ಷ್ಯ ವಹಿಸಲೇಬೇಡಿ. ದಸರಾ ದೀಪಾವಳಿ ಹಬ್ಬ ಜೋರು, ಎಲ್ಲ ಕಡೆ ಓಡಾಡ್ತಿದ್ದಾರೆ ಈಗ. ಆದರೆ ಅದಾದ್ಮೇಲೆ ಕಾದಿದೆ ಅಪಾಯ. ಇನ್ನೊಂದು ತಿಂಗಳು ಎಚ್ಚರ ವಹಿಸಲೇಬೇಕು, ಇಲ್ಲ ಅಂದರೆ ಡೇಂಜರ್. ಬ್ರೇಕಿಂಗ್ ನ್ಯೂಸ್. ಹಬ್ಬ ಮಾಡಿ ಸಂಭ್ರಮ ಇರಲಿ, ಆದರೆ ಕೊರೋನಾ ಮಾರ್ಗಸೂಚಿಯನ್ನು ಮಾತ್ರ ಪಾಲಿಸಬೇಕು. ಇಲ್ಲದೆ ಹೋದರೆ ಅಪಾಯ ಆಗುತ್ತೆ ಅಂತ ಈಗಾಗಲೇ ತಜ್ಞರು ಎಚ್ಚರಿಕೆ ಕೊಡ್ತಿದ್ದಾರೆ. ಕೊರೋನಾ ಕಡಿಮೆ ಇರೋ ಕೇಸ್ ಇದೆ ನಿಜ, ಆದರೆ ಹೆಚ್ಚಳ ಆಗಿಬಿಡಬಾರದು ಅಂತ ಎಚ್ಚರ ವಹಿಸಬೇಕು ಅಂತ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಸಲಹೆ ಕೊಟ್ಟಿದ್ದಾರೆ. ನಾವು ಏನು ಕೋವಿಡ್ ಮಾರ್ಗಸೂಚಿಗಳಿದೆ ಅದನ್ನು ಪಾಲಿಸೋಣ. ದೈಹಿಕ ಅಂತರ, ಮಾಸ್ಕ್ ಹಾಕೊಳ್ಳೋದು, ಮತ್ತೆ ಮೇಯ್ನ್ ವ್ಯಾಕ್ಸಿನೇಷನ್ ಕೊಡೋ ಅಂತ ಒಂದು ಏನು ಟಾರ್ಗೆಟ್ ಇದೆ ಸರ್ಕಾರದ್ದು, ಅಟ್ಲೀಸ್ಟ್ ಬೈ ಡಿಸೆಂಬರ್ ಅಷ್ಟೊತ್ತಿಗೆ ನಾವು ಅದನ್ನು ಅಚೀವ್ ಮಾಡ್ತೀವಿ ಅನ್ನೋ ಭರವಸೆ ನನಗೂ ಕೂಡ ಇದೆ. ನಮ್ಮಲ್ಲೂ ಅಕ್ಟೋಬರ್ ಎಂಡು ಮತ್ತೆ ಈಗ ಹಬ್ಬದ ಸೀಸನ್ ಮತ್ತೆ ಶುರು ಆಗುತ್ತೆ, ದಸರಾ ಶುರು ಆಗುತ್ತೆ, ನವರಾತ್ರಿಗಳು ಶುರು ಆಗುತ್ತೆ, ಶಾಪಿಂಗ್ ಶುರು ಆಗುತ್ತೆ, ದೀಪಾವಳಿ ಬರುತ್ತೆ. ಅದರಿಂದ ಇದೊಂದು ತಿಂಗಳು ನಾವು ಎಚ್ಚರದಿಂದ ಇದ್ದರೆ ದೀಪಾವಳಿ ಕಳ್ಕೊಂಡ್ರೆ ಥರ್ಡ್ ವೇವ್ ಬರೋ ಚಾನ್ಸಸ್ ಆಲ್ಮೋಸ್ಟ್. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.